ಬಂದ್ರಾ ಬನ್ನಿ ಫ್ರೆಂಡ್ಸ್, ಇವತ್ತಂತೂ ತುಂಬ ಸ್ಪೆಷಲ್ ಆದಂತಹ ವಿಡಿಯೋ ತಂದೀನಿ. ಅದೇನಪ್ಪ ಅಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂಟಿನುಂಡಿ ಮಾಡೋದು. ಈ ಅಂಟಿನುಂಡಿ ಪ್ರತಿದಿನ ಒಂದೊಂದು ತಿಂತಾ ಬಂದರೆ ಮೂಳೆಗಳು ಗಟ್ಟಿ ಆಗ್ತವೆ ಮತ್ತು ಸ್ನಾಯುಗಳು ಬಲಯುತವಾಗ್ತವೆ. ಇದನ್ನು ಹೆಚ್ಚಾಗಿ ನಮ್ಮ ಕಡೆ ಬಾಣಂತಿಯರಿಗೆ ಕೊಡ್ತಾರೆ. ಸೊ ಹಾಗಾಗಿ ನೀವು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾರೆಲ್ಲ ನೋಡ್ತಿದ್ದೀರಾ ಒಂದು ಲೈಕ್ ಕೊಟ್ಟು ಹೈಪ್ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಅಂಟಿನುಂಡಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ. ನಾನು ಮೊದಲು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ತುಪ್ಪವನ್ನು ಹಾಕಿ ಆ ತುಪ್ಪಕ್ಕೆ ನಾನು 200 ಗ್ರಾಮ್ ಅಷ್ಟು ಅಂಟನ್ನು ಹಾಕಿ ಅದು ಚೆನ್ನಾಗಿ ಅರಳುವ ರೀತಿಯಲ್ಲಿ ಹುರ್ಕೋಬೇಕು. ಆಮೇಲೆ ನಾನು ಡ್ರೈ ಫ್ರೂಟ್ಸಲ್ಲಿ ನಾನು ಬಾದಾಮಿಯನ್ನು ಕಟ್ ಮಾಡಿ ಹುರ್ಕೊಂಡಿದ್ದೀನಿ. ಮತ್ತು ಅದೇ ಪಾತ್ರೆಗೆ ತುಪ್ಪವನ್ನು ಹಾಕಿ ಆಳ್ವಿ, ಇದು ಮಾತ್ರ ತುಂಬ ಇಂಪಾರ್ಟೆಂಟು, ಆಳ್ವಿಯನ್ನು ಹುರ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ 100 ಗ್ರಾಮ್ ಅಷ್ಟು ಅಥವಾ 200 ಗ್ರಾಮ್ ಅಷ್ಟು ನಿಮ್ಗೆ ಎಷ್ಟು ಡ್ರೈ ಫ್ರೂಟ್ಸ್ ಬೇಕೋ ಅಷ್ಟನ್ನು ಹಾಕಿ ಮತ್ತು ಅದನ್ನು ತುಪ್ಪ ಹಾಕಿ ನಾನಿವಾಗ ದ್ರಾಕ್ಷಿಯನ್ನು ಹುರ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಏನೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತೀರಾ, ಪಿಸ್ತಾ, ಬಾದಾಮು, ಖೇರ್ ಬೀಜ, ಗೋಡಂಬಿ, ಪಂಪ್ಕಿನ್ ಸೀಡ್ಸು ಎಲ್ಲವನ್ನು ಕೂಡ ಹಾಕ್ಬೋದು. ಮನೆಯಲ್ಲಿ ಏನೆಲ್ಲ ಇರುತ್ತಾ ಎಲ್ಲವನ್ನು ಕೂಡ ಹಾಕ್ಬೋದು. ನಾನಿವಾಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಆಳ್ವಿ ಎಲ್ಲವನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಫೈನಲ್ ಆಗಿ ನಾನು ಇವಾಗ ಒಂದು 1/4 kg ಅಷ್ಟು ಕೊಬ್ಬರಿಯನ್ನು ಅದನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ ನಂತರ ಅದೇ ಪಾತ್ರೆಗೆ ನಾನು ಇವಾಗ 1/4 kg ಅಷ್ಟು ಬೆಲ್ಲವನ್ನು ಹಾಕಿ 1 ಕಪ್ ಅಷ್ಟು ನೀರನ್ನು ಹಾಕ್ತಿದ್ದೀನಿ. ಬೆಲ್ಲ ಕರಗೋದಕ್ಕೋಸ್ಕರ ಜಾಸ್ತಿ ನೀರು ಹಾಕೋದು ಬೇಡ. ಜಾಸ್ತಿ ನೀರು ಹಾಕಿದರೆ ಆಣ ಬರೋದು ಲೇಟ್ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಇದರಲ್ಲಿ ಏನಾದರೂ ಕಡ್ಡಿ ಕೆಸರು ಇದ್ದರೆ ಇದನ್ನು ಸೋಸ್ಕೊಂಡು ತೊಗೊಂಡು ಈಗ ಒಂದೆಳೆ ಪಾಕ ಬರೋವರೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲೇ ಇಡಬೇಕು ಫಸ್ಟು. ಇವಾಗ ನೋಡ್ತಾ ಇದ್ದೀನಿ ನೋಡಿರಿ, ಈ ರೀತಿ ನೀರಲ್ಲಿ ಹಾಕಿದರೆ ಅದು ಕರಗ್ತಾ ಇದೆ. ಇವಾಗ ಇನ್ನೂ ಆಣ ಬಂದಿಲ್ಲ. ಸೊ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ತೋರಿಸ್ತಾಯಿನಿ ನೋಡಿರಿ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿದರೆ ನಮಗೆ ಆಣ ಬರುತ್ತೆ. ಇದು ನೀರಲ್ಲಿ ಹಾಕಿ ನಾವು ಅದನ್ನು ಅಂಟನ್ನು ಸರಿಸಿದರೆ ಅದು ನೀರಿನಲ್ಲಿ ಕರಗಬಾರ್ದು. ಈಗ ನೋಡಿರಿ ಉಂಡೆ ಆದರೆ ಈ ರೀತಿ ಆಗ್ತಾಯಿದೆ. ಸೊ ಇವಾಗ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ಇಲ್ಲಾಂದ್ರೆ ಕೈಯಿಂದನೇ 2 ಬೆಳ್ಳನ್ನು ಸ್ಪ್ರೆಶ್ ಮಾಡಿ ಮೇಲ್ಗಡೆ ಎಳೆದ್ರೆ ಒಂದೆಳೆ ಪಾಕ ಬರುತ್ತೆ. ನೀವು ಆ ರೀತಿ ಆದರೂ ಕಂಡುಹಿಡಿಬೋದು. ಇವಾಗ ಇದಕ್ಕೆ ಆಣ ಬಂದಿದೆ. ಆಣ ಬಂದಿದ ನಂತರ ನಾವು ಹುರ್ಕೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸು, ಕೊಬ್ಬರಿ, ಆಳ್ವಿ ಎಲ್ಲವನ್ನು ಕೂಡ ಒಂದು ಪಾತ್ರೆಗೆ ಹಾಕಿ ನಾವು ಆಣ ಮಾಡಿದಂತಹ ಆಣವನ್ನು ಇದಕ್ಕೆ ಸೇರಿಸಿ ನಾವು ಇವಾಗ ಉಂಡೆ ಕಟ್ಕೋಬೇಕು. ಬೈಂಡಿಂಗ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಆಳ್ವಿ ಮತ್ತು ಅಂಟನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಯಾಕಂದರೆ ಇವೆಲ್ಲವೂ ಕೂಡ ಡ್ರೈ ಆಗಿರೋದ್ರಿಂದ ಬೈಂಡಿಂಗ್ಗೋಸ್ಕರ ಅದನ್ನು ರುಬ್ಬಿದ್ದೀನಿ. ಹಾಗೇನೂ ಕೂಡ ಕಟ್ಕೋಬೋದು. ಇವಾಗ ಆಣದಲ್ಲಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು ಆಣಕ್ಕೇ ಎಲ್ಲವನ್ನು ಹಾಕ್ಬೋದು ಅಥವಾ ಒಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಡ್ರೈ ಫ್ರೂಟ್ಸು, ಅಂಟು, ಕೊಬ್ಬರಿ ಎಲ್ಲವನ್ನು ಹುರಿದಿರ್ತೀವಲ್ಲ ಅದಕ್ಕೆ ಮೇಲ್ಗಡೆಯನ್ನು ಕೂಡ ಆಣವನ್ನು ಹಾಕಿ ಕಟ್ಕೋಬೋದು. ಆಣ ಬಿಸಿ ಇರುವಾಗಲೇ ನೀವು ಉಂಡೆ ಕಟ್ಟಬೇಕು, ಅಂದರೆ ಮಾತ್ರ ಉಂಡೆ ಬರುತ್ತಾ. ಇವಾಗ ಕೈ ಸುಡೋದ್ರಿಂದ ನಾವು ಸ್ವಲ್ಪ ನೀರಲ್ಲಿ ಕೈಯನ್ನು ಅದ್ಬಿಟ್ಟು ಉಂಡೆ ಕಟ್ಕೊಳ್ಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ, ಅಷ್ಟೇ ಹೆಲ್ತಿಗೂ ಕೂಡ ಒಳ್ಳೆಯದು. ಇದನ್ನು ಪ್ರತಿದಿನ ಬಾಣಂತಿಯರಿಗೆ ಒಂದೊಂದು ಕೊಡ್ತಾರೆ. ಯಾಕಪ್ಪ ಅಂದ್ರೆ ಅವರು ಡಿಲಿವರಿ ಟೈಮಲ್ಲಿ ರಕ್ತ ಹೋಗಿರ್ತೈತೆ ಹಾಗಾಗಿ ಅವ್ರಿಗೆ ರಕ್ತ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಮತ್ತು ಮಂಡಿ ನೋವು, ಬೆನ್ನು ನೋವು ಈ ರೀತಿ ಯಾವುದೇ ನೋವುಗಳು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಈ ಉಂಡೆಯನ್ನು ಕೊಡ್ತಾರೆ. ನೀವು ಮಕ್ಕಳಿಗೂ ಕೊಡ್ಬೋದು. ನಿಶಕ್ತಿ ಇರುವಂತಹ ಪ್ರತಿಯೊಬ್ಬರಿಗೂ ಈ ಉಂಡೆಯನ್ನು ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಅವರ ಆರೋಗ್ಯದಲ್ಲಿ. ತುಂಬ ಚೆನ್ನಾಗಿರ್ತಕ್ಕಂತಹ ಅಂಟಿನ ಉಂಡೆ ಫೈನಲಿ ರೆಡಿ ಆದವು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.